ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ ನೋಡಿ. ಇನ್ನು 29, 30, 31 ರಾಯರ ಆರಾಧನೆ ಇದೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಈಗೆಲ್ಲ ಬ್ಯಾರಿಕೇಡ್ಗಳನ್ನ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ನೋಡಿ ಇಲ್ಲೆಲ್ಲ ಬ್ಯಾರಿಕೇಡ್ಗಳನ್ನ ರೆಡಿ ಮಾಡಿದ್ದಾರೆ. 355ನೇ ಆರಾಧನೆ ಮಹೋತ್ಸವ 29, 30, 31ನೇ ತಾರೀಕು ನಡೆಯುತ್ತೆ ನೋಡಿ. ಅದಕ್ಕೆ ಎಲ್ಲ ಥರದ ತಯಾರಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಟೈಲ್ಸ್ಗಳನ್ನ ರೆಡಿ ಮಾಡಿದ್ದಾರೆ. ಅವತ್ತೆಲ್ಲ ಪ್ರಿಪರೇಷನ್ ನಡೀತಾ ಇತ್ತು, ಎಲ್ಲ ಥರದ ಪ್ರಿಪ್ರೇಷನ್ ನಡೀತಾ ಇತ್ತು. ಇವಾಗ ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಟೈಲ್ಸ್ನ ಎಷ್ಟು ನೀಟಾಗಿ ಹಾಕಿದ್ದಾರೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ರಾಯರ ಮಠ. ಫ್ರಂಟ್ ನೋಡಿ ಆ ಥರ ಕಾಣಿಸ್ತಾ ಇದೆ. ಫುಲ್ ಲೈಟಿಂಗ್ಸಲ್ಲಿ ಕಂಗೊಳಿಸ್ತಾ ಇದೆ ಮಠ. ಇನ್ನು ಆರಾಧನೆ ದಿವಸ ಅಂತೂ ಫುಲ್ಲು ಹೂವಿನಲ್ಲಿ ಅಲಂಕಾರ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲೆಲ್ಲ ನೋಡಿ ಅವತ್ತೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇವತ್ತು ನೀಟಾಗೆಲ್ಲ ರೆಡಿ ಮಾಡಿದ್ದಾರೆ. ತೋರಿಸ್ತಾ ಇದೆ ನೋಡಿ, ತುಂಬ ಜನ ಬಂದಿದ್ದಾರೆ. ಇವತ್ತು ಗುರುವಾರ ನೋಡಿ ಆ ಥರ ಕಾಣಿಸ್ತಾ ಇದೆ ದೇವಸ್ಥಾನ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇನ್ನೂ ಸಹ ತುಂಬ ಜನ ಬರ್ತಾ ಇದ್ದಾರೆ ದರ್ಶನಕ್ಕೆ, ಇವತ್ತು ಗುರುವಾರ ಆಗಿರೋದ್ರಿಂದ. ಹಾಗೆ ಇವು ಹೊಸ್ದಾಗೇನಪ್ಪ ಅಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲೇ ನೋಡ್ತಾ ಇರ್ಬೋದು, ಸುತ್ತ ಜಾಗ ಮಾಡಿದ್ದಾರೆ. ಇಲ್ಲಿ ಉದ್ದ ಫುಲ್ಲು ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಮೊದಲು ಅಲ್ಲಿ ಮಾತ್ರ ಜಾಗ ಇತ್ತು, ಇವಾಗ ಸುತ್ತ ಜಾಗ ಮಾಡಿದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. ಈಗ ಇನ್ನೂ ಇಲ್ಲೆಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಮೇಬಿ, ಇವಾಗ ಸುಮ್ಮನೆ ಬಿಟ್ಟಿದ್ದಾರೆ ಇವಾಗ. ನೋಡಿ ಇವಾಗ ಯಾವ ಥರ ಕಾಣಿಸ್ತಿದೆ, ಫುಲ್ ಟೈಲ್ಸ್ ಎಲ್ಲ ಹಾಕಿ ಫುಲ್ಲು ನೀಟಾಗಿ ಕಾಣಿಸ್ತಾ ಇದೆ. ಹಂಗೆ ಕೂತ್ಕೋಬೋದು, ಎಲ್ಲ ಬಂದು ಕೂತ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡಿ 355ನೇ ಆರಾಧನೆಗೆ ನಮ್ಮ ರಾಯರ ಮಠ ಯಾವ ಥರ ಕಾಣಿಸ್ತಾ ಇದೆ. ಫುಲ್ಲು ನೀಟಾಗಿ ಕ್ಲೀನಾಗಿ ವ್ಯವಸ್ಥಿತವಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಆರಾಧನೆ ಇನ್ನು 2-3 ದಿನ ಬಾಕಿ ಇದೆ. ನೋಡೋಣ ಆರಾಧನೆ ದಿನ ಬಂದು ಯಾವ ಥರ ಇರುತ್ತೆ, ಎಷ್ಟು ಗ್ರ್ಯಾಂಡಾಗಿ ಜೋರಾಗಿ ಮಾಡ್ತಾರೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.